ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೇ ನಮೋ ಗಣಪತೇ ನಮಃ ಪ್ರಮದಪತೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ಗೌರೀನ್ ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಲಿತಾಂಬಿಕಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನು ಚಿಂತನೆ ಮಾಡಿದ್ರೆ ಯಾವ ಕೆಲಸದಲ್ಲಿ ಬೇಕಾದರೂ ಅಭಿವೃದ್ಧಿಯನ್ನು ಕಾಣಬಹುದು. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ, ಅಶ್ವತ್ಥ ಗಿಡ, ಔದುಂಬರ ಗಿಡ ಅಥವಾ ಬೇವಿನ ಮರ ಅಥವಾ ಔಡಲ ಮರ, ಇಂತಹ ಕಡೆ ಔಡಲ ಅಂದರೆ ಅದು ಅರಳೆ ಗಿಡ, ಇದಕ್ಕೂ ಸಹಿತ ಇದಷ್ಟು ಗಂಧ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಕಾಣ್ತಿದ್ರು ಅದನ್ನು ಪರಿಹಾರ ಮಾಡ್ಕೊಳ್ಬೋದು, ಅದರಿಂದ ಒಳಿತನ್ನು ಕಾಣಬಹುದು. ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಅನುಭವದ ಮಾತನ್ನು ಹೇಳಿದಾಗ ಅದನ್ನು ಸ್ವೀಕರಿಸ್ತಕ್ಕಂಥದ್ದು, ಅದನ್ನು ನೀವು ಸ್ವಾಗತಿಸಿದ್ರೆ ಮತ್ತಷ್ಟು ಅದೃಷ್ಟ ಫಲ ನಿಮ್ಮದಾಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಪ್ರಯಾಣವಾಗಲಿ, ವ್ಯವಹಾರ ಆಗಲಿ, ಕೆಲಸ ಆಗಲಿ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಿಗೂ ಒಂದಷ್ಟು ಲಾಭ ನಷ್ಟಗಳೆಂಬತಕ್ಕಂಥದ್ದಿದೆ. ಆರಂಭಿಕ ಹಂತದಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಇದೆ. ಯಾವುದೂ ಸಹಿತ ನಾವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆ ಆಗಬಾರ್ದು ಅಂದರೆ, ಅಥವಾ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗಬೇಕು, ನೆಮ್ಮದಿ ಕಾಣಬೇಕು ಅಂದರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು. ಯಾರೊಬ್ಬರು ಹೇಳುವ ಮಾತಿನಲ್ಲೂ ಒಂದಲ್ಲ ಒಂಥರ ವ್ಯತ್ಯಾಸ ಇದೆ, ಆದರೆ ನಿಮಗೆ ಸರಿ ಅನಿಸಿದ್ದು ಮಾತ್ರ ಮಾಡಿದ್ರೆ ಅದು ಸರಿಯಾಗಿರುತ್ತೆ. ಅದರ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ, ಆದಷ್ಟು ಜೋಪಾನವಾಗಿ ನಡೆಯುವಂಥದ್ದಿರಲಿ. ಯಾಕೆಂದರೆ ಯಾರೋ ಏನು ಹೇಳಿದ್ರು ಅಂತ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಅಷ್ಟು ಸರಿಯಲ್ಲ. ಆ ಲಾಭ ನಷ್ಟ ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಎಲ್ಲವೂ ವೇಗವಾಗಿರಬೇಕು, ಎಲ್ಲವೂ ವೇಗವಾಗಿ ನಡೀಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸಬೇಕು, ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಥವಾ ಒಂದಷ್ಟು ಸಾಮಾಜಿಕವಾಗಿ ಅಥವಾ ಧಾರ್ಮಿಕವಾಗಿ ಸೇವೆಗಳನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಿಂದ ತಾವಿದ್ದೀರಿ. ಒಂದಷ್ಟು ಮಟ್ಟಿಗೆ ಲಾಭ ಇದ್ದು ಒಂದಷ್ಟು ನಷ್ಟ ಇರೋದ್ರಿಂದ ಲಾಭ ನಷ್ಟಗಳೂ ನಿಮಗೆ ಅರಿವಾಗೋದ್ರಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ ಅದು ಜೋಪಾನವಾಗಿರಬೇಕು. ಮತ್ತೊಂದು, ನೀವು ವಿಶೇಷವಾಗಿರ್ತಕ್ಕಂಥ ಕಾಲ ಇದೆ. ಆ ಕಾಲ ಹೇಗೆ? ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದ್ರೆ ಮನೆ ದೇವರ ಅನುಗ್ರಹ ಬೇಕು. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯ ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಬದುಕುವಂಥದ್ದಲ್ಲ. ಯಾರೊಬ್ಬರ ವಿಚಾರ ಆದರೂ ಸಹಿತ ಎಲ್ಲರೂ ಜೊತೆಯಲ್ಲಿರಬೇಕು ಅಂತ ತಿಳ್ಕೋಬೇಕು. ಮನುಷ್ಯ ತಾನು ಬದುಕಿರುವಷ್ಟು ದಿವಸ ಸುಂದರವಾದಂಥ ಒಂದು ಹಡಗಿನಲ್ಲಿ ಪ್ರಯಾಣ ಅಂತ ತಿಳ್ಕೊಳ್ಬೇಕೇ ವಿನಃ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದಾರಿ ಅಂತ ಹೋಗಬಾರ್ದು. ಯಾತಕ್ಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಒಂದಷ್ಟು ಬೇಸರದ ಸಂಗತಿಗಳಾಗ್ಬೋದು, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಾಗ್ಬೋದು, ಅಥವಾ ಮನಸ್ಸಿಗೆ ಬೇಡವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳು ತಲೆ ತುಂಬಿಕೊಂಡು ತಾನು ಒಂಟಿ ಅಥವಾ ನಾನು ಪ್ರತ್ಯೇಕವಾಗಿದ್ದೀನಿ ಅಥವಾ ನನಗೆ ಯಾವುದೊಂದು ವ್ಯವಹಾರ ಬೇಡ, ಯಾವ ಗೋಜು ನನ್ನ ಬೇಡ ಅಂತ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ನೀವು ಮರುಕ್ಷಣ ಆಲೋಚನೆ ಮಾಡಬೇಕು, ನಾವಿರೋದೇ ಸಮಾಜದಲ್ಲಿ, ಇರೋದೇ ಒಳ್ಳೆಯವರು ಕೆಟ್ಟವ್ರ ಮಧ್ಯದಲ್ಲಿ ಇರ್ತೀವಿ. ಆ ಒಳ್ಳೆಯವರು ಕೆಟ್ಟವರು ಇಬ್ಬರ ಮಧ್ಯದಲ್ಲಿದ್ದಾಗ ನನ್ನ ಬದುಕು ನನಗೆ ಸರಿ ಅನಿಸಿದ ಒಟ್ಟಿಗೆ ನಾನು ನಡ್ಕೊಂಡು ಮುನ್ನಡಿಬೇಕು ಅಂತ ಒಂದು ಚಿಂತನೆ ಮಾಡಿದ್ರೆ ನಿಮಗೆ ಬಂದೊದಗುವಂಥ ಸಮಸ್ಯೆಗಳಿಂದ ಬೇಗ ದೂರ ಆಗ್ತೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಏನೇ ಆದರೂ
ಧೈರ್ಯವಾಗಿ ಮಾಡಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಹಾಗೆ ನೂತನವಾದಂಥ ವಾಹನ ಆಗಲಿ ಅಥವಾ ಏನಾದ್ರು ಒಂದು ವಸ್ತುಗಳಾಗಲಿ, ಯಾವುದಾದ್ರು ಒಂದು ಪರ್ಚೇಸ್ ಮಾಡ್ತಕ್ಕಂಥ ಪದಾರ್ಥಗಳಾಗಲಿ, ಇದರ ಬಗ್ಗೆ ನಿಮ್ಮ ಆಸಕ್ತಿ ಇದೆ. ನಿಮ್ಮ ಆಸಕ್ತಿನಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಪ್ರಯಾಣ ಹೋಗಬೇಕು, ವ್ಯವಹಾರಗಳು ಮಾಡಬೇಕು, ಏನಾದರೂ ಹೊಸತನ ಕಾಣಬೇಕು, ಹೊಸ ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಏನಾರೊಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆದರೆ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಿದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ತಾ ಇದೆ. ಮನಸ್ಸು ಒಂದಿಷ್ಟು ಅಸಮಾಧಾನದಲ್ಲಿದೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಯಾವುದರಲ್ಲೂ ಸಹಿತ ಪರಿಪಕ್ವವಾಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ತೊಂದರೆ ಎಂಬತಕ್ಕಂಥದ್ದು ಆಗಿಂದಾಗಲೇ ಎದುರಾಗ್ತಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಬಂದೊದಗುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗದಂಥ ರೀತಿಯಲ್ಲಿದೆ. ಏನು ಚಿಂತನೆ ಮಾಡಿದ್ರು, ಯಾವ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿದ್ರು ಅದು ಕಾರ್ಯಸಿದ್ಧಿಯೇ. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹ ಸಾಕಷ್ಟು ಲಾಭ. ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ. ಹೊಸ ಹೊಸ ಉದ್ಯೋಗವನ್ನು ಆಲೋಚನೆ ಮಾಡ್ತೀರಿ. ಯಾರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದೀರಿ ಅಥವಾ ಯಾವುದಾದ್ರು ವ್ಯವಹಾರ ಮಾಡೋರಿದ್ದೀರಿ, ಸ್ವಂತ ಉದ್ಯೋಗದಲ್ಲಿ ಮಾಡಿ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ, ನಿಮ್ಮ ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಸಾಧ್ಯವಾದರೆ 9 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಒಂದು ವಸ್ತ್ರವನ್ನು ದಾನವಾಗಿ ಕೊಟ್ಟಿದ್ದೇ ಆದರೆ ತಾಯಿ ಲಕ್ಷ್ಮಿಯ ಕೃಪೆಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದ್ಭುತವಾದಂಥ ಕಾಲ. ಆದರೆ ಕೆಲವು ಕಾಲಗಳಲ್ಲಿ ಕೆಲವು ತೊಂದರೆ ತಾಪತ್ರಯ ಆಗಬಹುದು, ಕೆಲವು ಮಾನಸಿಕವಾದಂತಹ ಒತ್ತಡ ಆಗ್ಬೋದು, ಕೆಲವು ಮನಸ್ಸಿಗೆ ಇಷ್ಟ ಇಲ್ಲ ಅಂದರೂ ಬಲವಂತ ಮಾಗಸ್ನಾನವಾಗಿ ಕೆಲಸವನ್ನು ಮಾಡಬಹುದು. ಯಾರು ಸರಿ ಇಲ್ಲ ಅಂದರೂ ಅದು ಸರಿ ಇದೆ ಅಂತ ವಾದ ಮಾಡುವಂಥದ್ದಾಗುತ್ತೆ. ಮನಸ್ಸಿಗೆ ಇಷ್ಟ ಇಲ್ದಿದ್ರೂ ಬಲವಂತವಾಗಿ ಹೆಜ್ಜೆ ಹಾಕೋದಾಗತ್ತೆ. ಸಭೆ ಸಮಾರಂಭಗಳಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗುತ್ತೇನೋ ಎಂಬತಕ್ಕಂಥ ಭಯ, ಆತಂಕ, ಆವೇಶ ನಿಮಗೆ ಎದುರಾಗುತ್ತೆ. ಹಾಗಾಗಿ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದ ಕೆಲವು ತೆಗೆದುಕೊಳ್ಳುವಂತಹ ನಿರ್ಣಯ ಸರಿಯಾದ ರೀತಿ ಇಲ್ದಿರ ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಇದೆಲ್ಲ ಸಂಕಷ್ಟಗಳಿಂದ ದೂರ ಆಗಬೇಕಾದ್ರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು 2 ದೀಪಗಳನ್ನು ನಡೆಸಿ ಒಂದಷ್ಟು ಶ್ವೇತವರ್ಣದ ಬಿಳಿಯ ಬಣ್ಣದ ಹೂಗಳನ್ನು ಅಥವಾ ಬಿಳಿ ಎಕ್ಕದ ಹೂಗಳನ್ನು ಅದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವೃತ್ತಿಧರ್ಮ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಆ ಬದಲಾವಣೆಯ ಫಲ ಹೇಗಿರುತ್ತೆ ಅಂದರೆ, ತಾವು ಏನನ್ನು ಆಲೋಚನೆ ಮಾಡಿದ್ರೂ ಆಲೋಚನೆಗೆ ತಕ್ಕ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಯಾವ ತೀರ್ಮಾನ ತಂದುಕೊಂಡ್ರೂ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡಿ. ಜೊತೆಗೆ ಮನಸ್ಸಲ್ಲಿ ಸಾಕಷ್ಟು ಭಾರವಾದಂಥ ಕೆಲವು ವಿಚಾರಗಳು ನಿಮ್ಮನ್ನು ಬಾಧಿಸುತ್ತೆ, ನಿಮ್ಮನ್ನು ನೋವು ಮಾಡುತ್ತೆ. ಕೆಲವು ವಿಚಾರಗಳನ್ನು ಅಲ್ಲಿಂದಲ್ಲೇ ಮರೆತು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮತ್ತೊಬ್ಬರಿಗೂ ಧೈರ್ಯವನ್ನು ಕೊಡಬೇಕು, ನೀವು ಧೈರ್ಯವಾಗಿರಬೇಕು. ಜೊತೆಗೆ ಯಾವುದೇ ಕಾಯಕ ಮಾಡಬೇಕಾದರೂ ಕುಲದೇವರ ಅನುಗ್ರಹವನ್ನು, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ತಾವು ಏನು ಚಿಂತನೆ ಮಾಡ್ತಿದ್ರೋ, ಯಾವ ಆಲೋಚನೆ ಮಾಡ್ತಿದ್ರೋ ಆಲೋಚನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಶನಿಯ ಅನುಗ್ರಹದಿಂದ, ಅಂದರೆ ಶನಿಯ ಅನುಗ್ರಹವೂ ಇದೆ, ಹಾಗೆ ಒಂದಷ್ಟು ಬೇರೆ ರಾಶಿಗಳ ಸಮಸ್ಯೆಯೂ ಇದೆ, ಅಂದರೆ ಬೇರೆ ಗ್ರಹಗಳ ಸಮಸ್ಯೆಯೂ ಇದೆ. ಅಂತೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ತಪ್ಪುಗಳನ್ನು ಸರಿಯಾಗಿ ಚಿಂತನೆ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಮುಣಬಡಿಸೋದ್ರಿಂದ ಸಾಕಷ್ಟು ಲಾಭವನ್ನೇ ತಾವು ತಂದುಕೊಳ್ತೀರಿ. ದುರ್ಗಾ ದೀಪ ನಮಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವೊಂದು ವಿಚಾರವನ್ನು ತಲೆಗೆ ಹಾಕ್ಕೊಳ್ಳೋದಿರ ನಿಮ್ಮದೇ ಆದಂತಹ ನಡವಳಿಕೆಯಲ್ಲಿ ನೀವು ಮುಂದೆ ನಡೆದರೆ ನಿಮ್ಮ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ಸಮಾಧಾನ ಇಲ್ಲದಂಥ ರೀತಿ ಪರಿಸ್ಥಿತಿ ಆಗ್ತಾ ಇರುತ್ತೆ. ಕೆಲವು ಅಸಮಾಧಾನಕ್ಕೆ ತಾವು ತುಳಿಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಇವೆಲ್ಲವೂ ಸಿದ್ಧ ಬಂದು ಒದಗ್ತಿರುತ್ತೆ. ಆದರೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ, ದೇವರ ಪ್ರಾರ್ಥನೆ ಮಾಡ್ತಾ, ಒಂದಷ್ಟು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಅಥವಾ ದೇವರ ಸೇವೆ ಇಂತಹದರಲ್ಲಿ ತಾವು ನಿರತರಾದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿ ಸಾಧ್ಯವಾದರೆ ಹತ್ತಿರದಲ್ಲಿರ್ತಕ್ಕಂಥ ಬನ್ನಿ ವೃಕ್ಷ ಅಥವಾ ತಾರೆ ವೃಕ್ಷ ಆಗಿರಲಿ, ಬನ್ನಿ ವೃಕ್ಷ ಆಗಿರಲಿ, ಇಂತಹ ವೃಕ್ಷಗಳಿಗೆ ವಿಶೇಷವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಅಲ್ಲೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಲಾಭ ನಿಮಗೆ ಸಿಗಬೇಕಾದ್ರೆ ಅಥವಾ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬಲ ಆಗಬೇಕಾದ್ರೆ ಅದಕ್ಕೆ ಭಗವತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವತೆಯ ಜನ್ಮದಾತೆಯ ಒಂದಷ್ಟು ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.